ಇನ್ನ ಒಂದಿಲ್ಲೊಂದು ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ಳುವಂತಹ ಸಚಿವ ಜಮೀರ್ ಇದೀಗ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ಹಜ್ ಖಾತೆ ಸಿಗಲಿಲ್ಲ ಅಂತ ಹೇಳಿ ಸಿಟ್ ಮಾಡಿಕೊಂಡು ನಾನು ನಾಳೆ ಧ್ವಜಾರೋಹಣಕ್ಕೆ ಹೋಗಲ್ಲ ಅಂತ ಜಮೀರ್ ಅಹಮದ್ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದು ವಿರೋಧ ಪಕ್ಷಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಧ್ವಜಾರೋಹಣಕ್ಕೆ ಹೋಗಲ್ಲ ಅನ್ನುವಂಥ ಜಮೀರ್ ಮಂತ್ರಿಯಾಗಿರ್ಬೇಕಾ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಸಿಎಂ ಶಿವಕುಮಾರ್ಗೆ ವಸತಿ ಸಚಿವ ಜಮೀರ್ ಅಹಮದ್ ಬರೆದ ಅದೊಂದು ಪತ್ರ ಇಂದು ಸದನದಲ್ಲಿ ಭಾರಿ ಕೋಲಾಹಲ ಎಬ್ಬಿಸಿತ್ತು. ನಾಳೆ ವಿಜಯನಗರದಲ್ಲಿ ನಡೆಯುವ ಧ್ವಜಾರೋಹಣಕ್ಕೆ ನಾನು ಹೋಗಲು ಆಗಲ್ಲ ಅನ್ನೋ ಒಕ್ಕಣೆ ವಿರೋಧ ಪಕ್ಷಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಇಂತಹ ಧಿಮಾಕಿನ ವ್ಯಕ್ತಿ ಮಂತ್ರಿಯಾಗಿರಬೇಕಾ ಎಂಬ ಆಕ್ರೋಶದ ಜ್ವಾಲೆ ಸ್ಫೋಟಗೊಂಡಿತ್ತು. ಮಂತ್ರಿಯ ಪಟ್ಟ ಬೇಕು, ಆದ್ರೆ ಧ್ವಜಾರೋಹಣ ಬೇಡವಾ? ಜಮೀರ್ ಅಹಮದ್ಗೆ ದೇಶಕ್ಕಿಂತ ಪಕ್ಷದ ಕೆಲಸವೇ ಹೆಚ್ಚ? ಎಸ್, ನಾಳೆ ಇಡೀ ದೇಶ ಸ್ವಾತಂತ್ರ್ಯ ದಿನಾಚರಣೆಗೆ ಸಜ್ಜಾಗಿದೆ. ಪ್ರತಿ ಭಾರತೀಯ ಭಾರತಾಂಬೆ ನಮಿಸಲು ಸಿದ್ದನಾಗಿ ನಿಂತಿದ್ದಾರೆ. ಸರ್ಕಾರಿ ಕಚೇರಿ, ಮನೆಗಳ ಮೇಲೆ ತಿರಂಗ ಹಾರಿಸಲು ಪ್ರಧಾನಿ ಮೋದಿ ಮನವಿ ಮಾಡಿದ್ದಾರೆ. ಆದರೆ ನಮ್ಮ ವಸತಿ ಸಚಿವ ಜಮೀರ್ ಖಾನ್ಗೆ ನಾಳೆ ವಿಜಯನಗರದಲ್ಲಿ ಧ್ವಜಾರೋಹಣ ಮಾಡೋಕೆ ಆಗಲ್ವಂತೆ. ನನಗೆ ವಿಜಯನಗರದ ಉಸ್ತುವಾರಿಯೂ ಬೇಡ, ನಾಳೆ ಧ್ವಜಾರೋಹಣವನ್ನ ಮಾಡಲ್ಲ ಎಂದು ಜಮೀರ್ ಪತ್ರ ಬರೆದಿದ್ದು ವಿಧಾನಸಭೆಯಲ್ಲೂ ಕದನಕ್ಕೆ ಕಾರಣವಾಗಿತ್ತು. ಒಬ್ಬ ಸಚಿವನಿಗೆ ಪ್ರೌಢ ನಾನು ಜಿಲ್ಲಾ ಸ್ವಾತಂತ್ರ್ಯೋತ್ಸವದಲ್ಲಿ ಭಾಗವಹಿಸ್ತೀನಿ ಅನ್ನುವಂಥದ್ದು ಒಂದು ಗೌರವದ ಸಂಕೇತ. ನನಗೆ ಸಮಯದ ಅವಕಾಶ ಇಲ್ಲ, ನಂಗೆ ಕೊಡಿ, ಚೇಂಜ್ ಮಾಡಿ ಅಂತ ಹೇಳ್ತೀರಿ ಅಂತಂದ್ರೆ ಅಂತ ಸಮಯನೇ ಇಲ್ಲ ಅಂದ್ಮೇಲೆ ಸಚಿವನ ಯಾಕೆ ಇಟ್ಕೊಳ್ತೀರಿ ನೀವು? ಸಿಎಂ ಡಿಕೆಶಿಗೆ ಜಮೀರ್ ಬರೆದ ಪತ್ರದ ಬಗ್ಗೆ ಪ್ರಸ್ತಾಪಿಸಿದ ಬಿಜೆಪಿ ಶಾಸಕ ಸುನಿಲ್ ಕುಮಾರ್, ರಾಷ್ಟ್ರೀಯ ಧ್ವಜಕ್ಕೆ ರಾಷ್ಟ್ರೀಯತೆಗೆ ಗೌರವ ಕೊಡದವರು ಮಂತ್ರಿಯಾಗಿರಬೇಕಾ ಎಂದು ಪ್ರಶ್ನಿಸಿತು. ಮಾನ್ಯ ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಅವರು ಒಂದು ಪತ್ರ ಬರೆದಿದ್ದಾರೆ. ರಾಷ್ಟ್ರ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ನನಗೆ ಹೋಗ್ಲಿಕ್ಕಾಗಲ್ಲ, ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕಾಗಲ್ಲ ಅಂತ ಒಬ್ಬ ಸಚಿವ ಪತ್ರ ಕೊಟ್ರೆ ರಾಷ್ಟ್ರೀಯ ದಿನಾಚರಣೆಗೆ ಎಷ್ಟು ದೊಡ್ಡ ಪ್ರಮಾಣದ ಮಹತ್ವ ಕೊಟ್ಟಿದೆ ಅಂತ ಗೊತ್ತಿದೆ. ನನಗೆ ಸಮಯದ ಅವಕಾಶ ಇಲ್ಲ, ರಾಷ್ಟ್ರೀಯ ದಿನಕ್ಕೆ ನಾನು ಬರ್ಲಿಕ್ಕಾಗಲ್ಲ ಅಂತ ಒಬ್ಬ ಸಚಿವ ಹೇಳಿದ್ರೆ ಅಂತ ಸಚಿವನ ಯಾಕೆ ಇಟ್ಕೋತೀರಿ? ಮತ್ತೆ ರಾಷ್ಟ್ರಧ್ವಜವನ್ನು ಆರಿಸ್ಲಿಕ್ಕೆ ಆಗದಷ್ಟು ದೊಡ್ಡ ವ್ಯಕ್ತಿತ್ವ ಯಾರ್ದಾಗಾರೆ? ಒಬ್ಬ ಸಚಿವ ಈ ರೀತಿ ಪತ್ರವನ್ನ ಕೊಟ್ಟಿದ್ದನ್ನ ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ ನಾಳೆ ರಾಷ್ಟ್ರಧ್ವಜ ಸ್ವಾತಂತ್ರ್ಯೋತ್ಸವ ಆಚರಣೆ ಯಾರಿಗೋಸ್ಕರ? ಇನ್ನು ಜಮೀರ್ ಪತ್ರದ ಸಮರ್ಥನೆಗೆ ಡಿಸಿಎಂ ಪರಮೇಶ್ವರ್ ಮುಂದಾಗ್ತಿದ್ದಂತೆ ಮತ್ತಷ್ಟು ಕುಪಿತರಾದ ಬಿಜೆಪಿ ಜೆಡಿಎಸ್ ಶಾಸಕರು ಸಭಾತ್ಯಾಗ ಮಾಡಿದ್ರು. ಪಾಕಿಸ್ತಾನ ಜಿಂದಾಬಾದ್ ಘೋಷಣೆ ಕೂಗಿದಾಗ್ಲೂ ಮೌನವಾಗಿರ್ತೀರಿ. ಒಬ್ಬ ಸಚಿವ ರಾಷ್ಟ್ರಧ್ವಜವನ್ನು ಆರಿಸ್ಲಿಕ್ಕೆ ನಾನು ಹೋಗಲ್ಲ ಅಂತಂದಾಗ್ಲೂ ಕೂಡ ಮಾತಾಡ್ತೀರಿ ಅಂತಂದ್ರೆ ಇದನ್ನ ಸಮರ್ಥನೆ ಮಾಡ್ಕೋಬೇಡಿ ನೀವು. ಇಂಥ ಸಚಿವ ಮಾಡಿಯಲ್ಲ, ಯಾರು ಆ ಸಚಿವನ ಇಟ್ಕೊಳ್ಳಿ, ಆ ಜಿಲ್ಲೆಗೆ ಬೇರೆಯವ್ರನ್ನ ಕಳಿಸಿ. ಇನ್ನು ಧ್ವಜಾರೋಹಣ ಮಾಡಲು ಸಮಯವಿಲ್ಲ ಅನ್ನೋ ಜಮೀರ್ ಪತ್ರ ದೇಶಕ್ಕೆ ಮಾಡಿದ ದ್ರೋಹ ಎಂದು ಅಶೋಕ್ ಕಿಡಿಕಾರಿದ್ರೆ, ಜಮೀರ್ ಲಾಭ ಇಲ್ಲದೆ ಏನೋ ಮಾಡಲ್ವೇ ಎಂದು ವಿಜೇಂದ್ರ ಪ್ರಶ್ನಿಸಿದ್ರು. ಒಬ್ಬ ಮಂತ್ರಿಗೆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗವಹಿಸೋಕ್ಕೂ ಪುರ್ಸೊತ್ತಿಲ್ಲ ಅಂತ ಹೇಳಿದ್ರೆ ಇಂಥವ್ರನ್ನೆಲ್ಲ ಇಟ್ಕೊಂಡು ಡಿಕೆ ಶಿವಕುಮಾರ್ ಮಂತ್ರಿ ಮಾಡಕ್ಕೆ ಹೋಗಿದ್ದಾರೆ. ಇದು ದೇಶಕ್ಕೆ ಮಾಡಿದಂತ ಅಗೌರವ ಅಲ್ವೇನು? ಜಮೀರ್ ಅಹಮದ್ ಅವರೇನಾದ್ರೂ ನಾನು ಪಕ್ಷ ಸಂಘಟನೆ ಮಾಡಬೇಕು, ಉಪಚುನಾವಣೆಗಳನ್ನ ಎದುರಿಸಬೇಕು, ಸಂಘಟನೆ ಮಾಡಬೇಕು, ಮಂತ್ರಿಗಿರಿನೂ ಬೇಡ ಅಂತೇಳಿ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ರೆ ನಾನು ಸ್ವಾಗತ ಮಾಡ್ತಾ ಇದ್ದೆ. ನನಗೆ ಪ್ರಾಫಿಟಬಿಲಿಟಿ ಬೇಕು, ಅಕೌಂಟಬಿಲಿಟಿ ಬೇಡ ಅಂತ ಹೇಳಿದ್ರೆ ತ್ರಿವರ್ಣ ಧ್ವಜ ಹಾರಿಸ್ತಕ್ಕಂಥದ್ದು ಇದು ನಿಮ್ಮ ಕರ್ತವ್ಯ. ಸಚಿವರಾಗಿ ಜನಪ್ರತಿನಿಧಿಗೆ, ಶಾಸಕರಿಗೆ, ಮಂತ್ರಿಗಳಿಗೆ ಅದು ಒಂದು ಕರ್ತವ್ಯ. ಇಟ್ಸ್ ನಾಟ್ ಅನ್ ಆಪ್ಷನಲ್. ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಜಮೀರ್ ಅಹಮದ್ ಅವರು. ಹಜ್ ಯಾತ್ರೆ ಕೈತಪ್ಪಿದ ಸಿಟ್ಟಿನಲ್ಲಿ ಜಮೀರ್ ಬರೆದ ಪತ್ರ ವಸತಿ ಸಚಿವರು ಮಾತ್ರವಲ್ಲ, ಡಿಕೆಶಿ ಸರ್ಕಾರಕ್ಕೆ ಭಾರಿ ಮುಜುಗರ ತಂದಿಟ್ಟಿದೆ. ಸರ್ಕಾರವೇನೋ ವಿಜಯನಗರದಲ್ಲಿ ಧ್ವಜಾರೋಹಣಕ್ಕೆ ಸಚಿವ ಬಸವಂತಪ್ಪಗೆ ನಿಯೋಜನೆ ಮಾಡಿದೆ. ಆದರೆ ಧ್ವಜಾರೋಹಣಕ್ಕೂ ಸಮಯ ಇಲ್ಲದ ಸಚಿವರು ಸಂಪುಟದಲ್ಲಿ ಇರಬೇಕಾ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕುವಂತಾಗಿದೆ.